ದೇಶದಲ್ಲಿ ಎಲ್ಲೆಲ್ಲೂ ಪ್ರಧಾನಿ ಮೋದಿ ಹವ. ಅದರಲ್ಲೂ ನಾವು ಅಧಿಕಾರಕ್ಕೆ ಬರಲು ಸಾಧ್ಯವೇ ಇಲ್ಲ ಅನ್ನುವಂತಹ ಪಶ್ಚಿಮ ಬಂಗಾಳದಲ್ಲೂ ಮೋದಿ ಕಮಲವನ್ನ ಅರಳಿಸಿದ್ದಾರೆ. 15 ವರ್ಷಗಳ ಅಧಿಕಾರ ನಡೆಸಿದ್ದ ಮಮತಾ ಬ್ಯಾನರ್ಜಿ ಹೆಸರಿಲ್ಲದಂತೆ ಆಗ್ತಾ ಇದೆ. ಅಲ್ಲದೆ ಈ ಚುನಾವಣೆ ಸೋತ ಬೆನ್ನಲ್ಲೇ ಟಿಎಂಸಿ ಇಬ್ಬಾಗವಾಗಿದೆ. ಇಂಟ್ರೆಸ್ಟಿಂಗ್ ವಿಚಾರ ಏನ್ ಗೊತ್ತಾ? ಪಶ್ಚಿಮ ಬಂಗಾಳ ಗೆದ್ದಿರುವಂತ ಬಿಜೆಪಿ ಇದೀಗ ಐತಿಹಾಸಿಕ ಸಾಧನೆ ಮಾಡಲು ಮುಂದಾಗಿದೆ. ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟವು ಇದೇ ತಿಂಗಳ ಅಂತ್ಯದಲ್ಲಿ ಆರಂಭವಾಗಲಿರುವ ಸಂಸತ್ತಿನ ಮುಂಗಾರು ಅಧಿವೇಶನಕ್ಕೂ ಮುನ್ನ ರಾಜ್ಯಸಭೆಯಲ್ಲಿ ತನ್ನ ಸಂಖ್ಯಾಬಲವನ್ನ ಭಾರೀ ಪ್ರಮಾಣದಲ್ಲಿ ಹೆಚ್ಚಿಸಿಕೊಳ್ಳಲು ರೆಡಿಯಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ನಡೆಯಲಿರುವ ರಾಜ್ಯಸಭಾ ಉಪಚುನಾವಣೆಯು ಆಡಳಿತ ಪಕ್ಷಕ್ಕೆ ಬಲವನ್ನ ತುಂಬಲಿದೆ. ತೃಣಮೂಲ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ್ದ 3 ಮಾಜಿ ಸಂಸದರ ರಾಜೀನಾಮೆಯಿಂದ ತೆರವಾಗಿರುವ ಸ್ಥಾನಗಳಿಗೆ ಜುಲೈ 24ರಂದು ಉಪಚುನಾವಣೆ ನಿಗದಿಯಾಗಿದೆ. ಪ್ರಸ್ತುತ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರದಲ್ಲಿರೋದ್ರಿಂದ ವಿಧಾನಸಭೆಯ ಸಂಖ್ಯಾಬಲದ ಆಧಾರದ ಮೇಲೆ ಈ 3 ಸ್ಥಾನಗಳನ್ನ ಯಾವುದೇ ಪ್ರಬಲ ಪೈಪೋಟಿ ಇಲ್ಲದೆ ಬಿಜೆಪಿ ಸುಲಭವಾಗಿ ಗೆಲ್ಲೋದು ನಿಶ್ಚಿತವಾಗಿದೆ. ಉಪಚುನಾವಣೆಯ ನಂತರ 3 ನೂತನ ಸದಸ್ಯರು ಮೇಲ್ಮನೆ ಪ್ರವೇಶಿಸುತ್ತಿದ್ದಂತೆ ರಾಜ್ಯಸಭೆಯಲ್ಲಿ ಬಿಜೆಪಿಯ ವೈಯಕ್ತಿಕ ಸಂಖ್ಯಾಬಲವು 117ಕ್ಕೆ ಏರಿಕೆಯಾಗಲಿದೆ. ಇದು ರಾಜ್ಯಸಭೆಯ ಇತಿಹಾಸದಲ್ಲೇ ಬಿಜೆಪಿ ದಾಖಲಿಸಲಿರುವ ಅತ್ಯಂತ ಗರಿಷ್ಠ ಸೀಟುಗಳಾಗಿದೆ. ಇದರೊಂದಿಗೆ ಎನ್ಡಿಎ ಮೈತ್ರಿಕೂಟದ ಒಟ್ಟಾರೆ ಬಲವು 152ಕ್ಕೆ ತಲುಪಲಿದೆ. ಪ್ರಸ್ತುತ ರಾಜ್ಯಸಭೆಯ ಪರಿಣಾಮಕಾರಿ ಸಂಖ್ಯಾಬಲದ ಆಧಾರದ ಮೇಲೆ ಸರಳ ಬಹುಮತಕ್ಕೆ 123 ಸ್ಥಾನಗಳ ಅಗತ್ಯವಿದ್ದು ಬಿಜೆಪಿ ತನ್ನ ಸ್ವಂತ ಬಲದ ಮೇಲೆ ಬಹುಮತ ಸಾಧಿಸಲು ಕೇವಲ 6 ಸ್ಥಾನಗಳಷ್ಟೇ ಬಾಕಿ ಉಳಿಯಲಿದೆ. ಈ ಹಿಂದೆ 1986ರಲ್ಲಿ ಪ್ರಧಾನಿ ರಾಜೀವ್ ಗಾಂಧಿಯವರ ನೇತೃತ್ವದ ಕಾಂಗ್ರೆಸ್ ಪಕ್ಷವು ಮೇಲ್ಮನೆಯಲ್ಲಿ ಒಂಟಿಯಾಗಿ ಬಹುಮತ ಹೊಂದಿತ್ತು. ಅದಾದ ಬಳಿಕ ಯಾವುದೇ ಒಂದು ರಾಜಕೀಯ ಪಕ್ಷವು ಇಂತಹ ಐತಿಹಾಸಿಕ ಮೈಲುಗಲ್ಲನ್ನ ತಲುಪಲು ಸಾಧ್ಯವಾಗಿರಲಿಲ್ಲ. ಸಾಮಾನ್ಯ ಮಸೂದೆಯನ್ನ ಅಂಗೀಕರಿಸಲು ಎನ್ಡಿಎ ಮೈತ್ರಿಕೂಟದ 152ರ ಈ ಸಂಖ್ಯಾ ಬಲವು ಸಾಕಷ್ಟು ಬಲಿಷ್ಠವಾಗಿದ್ರು ಮುಂಬರುವ ದಿನಗಳಲ್ಲಿ ಸರ್ಕಾರ ಮಂಡಿಸಲಿರುವ ಸಂವಿಧಾನ ತಿದ್ದುಪಡಿ ಮಸೂದೆಗಳಿಗೆ ಇದು ಅಗ್ನಿ ಪರೀಕ್ಷೆಯಾಗಲಿದೆ. ಸಂಸತ್ನಲ್ಲಿ ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ, ಮಹಿಳಾ ಮೀಸಲಾತಿ ಮತ್ತು ಒಂದು ದೇಶ ಒಂದು ಚುನಾವಣೆಯಂತಹ ಅತ್ಯಂತ ಮಹತ್ವದ ಮಸೂದೆಗಳನ್ನ ಜಾರಿಗೆ ತರಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಸಂವಿಧಾನ ತಿದ್ದುಪಡಿಗೆ ಸದನದಲ್ಲಿ ಹಾಜರಿರುವ ಮತ್ತು ಮತ ಚಲಾಯಿಸುವ ಸದಸ್ಯರ ಪೈಕಿ ಕನಿಷ್ಠ 3/2 ಬಹುಮತದ ಅಗತ್ಯ ಇರುತ್ತೆ. ಸಂಪೂರ್ಣ ಸಂಖ್ಯಾಬಲದ ಭಾಗವಹಿಸುವಿಕೆಯಿಂದ ಪರಿಗಣಿಸಿದ್ರೆ ಈ ಒಪ್ಪಿಗೆಗೆ ಕನಿಷ್ಠ 166 ಸದಸ್ಯರ ಬೆಂಬಲ ಬೇಕಾಗುತ್ತೆ. ಎನ್ಡಿಎ ಮೈತ್ರಿಕೂಟವು 3/2 ಬಹುಮತದ ಗಡಿಗಿಂತ ಸ್ವಲ್ಪ ಹಿಂದೆ ಬಿದ್ದಿದ್ರು ವಿಷಯಾಧಾರಿತ ಬೆಂಬಲದ ಮೂಲಕ ಈ ಕೊರತೆಯನ್ನ ನೀಗಿಸಲು ಸರ್ಕಾರ ತಂತ್ರ ರೂಪಿಸಿದೆ. ಕೆಲವು ಪ್ರಾದೇಶಿಕ ಪಕ್ಷಗಳು ಮತ್ತು ಸ್ವತಂತ್ರ ಸದಸ್ಯರು ಈ ಮಸೂದೆಗಳಿಗೆ ಬೆಂಬಲ ನೀಡುವ ಅಥವಾ ಮತದಾನದಿಂದ ದೂರ ಉಳಿಯುವ ಸಾಧ್ಯತೆ ಇದೆ. ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ 4 ಸಂಸದರು, ಬಿಜೆಡಿಯ 5 ಸಂಸದರು, ಡಿಎಂಕೆಯ 8 ಸಂಸದರು, ಎನ್ಸಿಪಿ ಮತ್ತು ಸ್ವತಂತ್ರ ಸಂಸದ ಪರಿಮಳ್ ಅವರ ಬೆಂಬಲವನ್ನ ಪಡೆಯಲು ಸರ್ಕಾರಿ ಮಟ್ಟದಲ್ಲಿ ಮಾತುಕತೆಗಳು ನಡೆಯುತ್ತಿವೆ. ಈ ಪಕ್ಷಗಳ ಕಾರ್ಯತಂತ್ರದ ನಡೆಗಳು ರಾಜ್ಯಸಭೆಯಲ್ಲಿ ಮಸೂದೆ ಅಂಗೀಕಾರಕ್ಕೆ ಬೇಕಾಗಿರುವ ಪರಿಣಾಮಕಾರಿ ಬಹುಮತದ ರೇಖೆಯನ್ನ ಮತ್ತಷ್ಟು ಕೆಳಕ್ಕೆ ಇಳಿಸಲಿದ್ದು ಕೇಂದ್ರದ ಸುಧಾರಣಾ ಮಸೂದೆಗಳಿಗೆ ಸುಲಭವಾಗಿ ಜಯ ಸಿಗುವಂತೆ ಮಾಡಲಿವೆ ಎಂದು ವಿಶ್ಲೇಷಿಸಲಾಗುತ್ತಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.